ಮಿತ್ರಮಾಲಿನಿ ಅಂತಾರೆ. ಸಜ್ಜನರು. ಇಲ್ಲದೆ ಹೋದರೆ ಮೆಟ್ಟಿ ಮೇಲಿನವರು ನೃತ್ಯ ಮಾಲಿನಿ. ಅದೇ ಅದೇ ನಾನು ಸರಿ ಮಾತಾಡ್ತಿದ್ದೆ, ನಿಮಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಓಹೋ, ನಾನಾಗೆ ಬಂದದ್ದಲ್ಲ, ನೋಡಿದರೆ ಗೊತ್ತಾಗ್ತಾ ಉಂಟು, ಮೈ ಮೇಲೆ ಯಾರೋ ಬಂದ ಹಾಗಿದೆ. ಅಲ್ಲ, ಅಲೌಕಿಕ ಶಕ್ತಿ ಸಂಪನ್ನನಾದ ಗೋಪಾಲಕೃಷ್ಣನು ನನ್ನನ್ನ ಇಲ್ಲಿ ಬರುತ್ತಿದ್ದಾನೆ. ಏನು ಕೃಷ್ಣ? ವಂದಿಸುವೆ ಗೌರವತಿ ನಿನ್ನಡೆಗೆ, ವಂದಿಸುವೆ ಗೌರವತಿ ನಿನ್ನಡೆಗೆ. ಗೋಪಾಲಕೃಷ್ಣನು ಇಂದು ಕಳುಹಿದ ಎನ್ನ ನಿನ್ನೆಡೆಗೆ. ಗೋಪಾಲಕೃಷ್ಣ ಇಂದು ಕಳುಹಿದ ಎನ್ನ ನಿನ್ನೆಡೆಗೆ. ನಿನ್ನ ಪುರಸಿರಿ ಅಂಧಕಾರದ ತೆರವುಗೊಂಡೆನು. ಇಂದಿರಾನನೆ ನಿನ್ನ ಪುರಸಿರಿ ಅಂಧಕಾರದ ತೆರವುಗೊಂಡೆನು. ಮುಂದೆ ಲಾಲಿಸು ಬಂದ ಹದನ ಒಂದ ಬೇರೆ ಕೃಷ್ಣನೆಂದು. ವಂದಿಸುವೆ ಗೌರವದಿ ನಿನ್ನಡೆಗೆ. ಗೋಪಾಲಕೃಷ್ಣನು ಇಂದು ಕಳುಹಿದ ನಿನ್ನಡೆಗೆ. ನೀನು ವಂದಿಸಿದ್ದು ಸಾಕು ಮಾರಾಯ. ಓ ಇಂದಿರಾನೇ, ಏನೋ ಪೂರಾ ಸೀರೆ ಅಂದಕೊಂಡು ಬೆದರುಗೊಂಡೆ. ಇಂದಿರಾನೇ ಅಲ್ಲ, ಇಂದಿರಾನೇ. ಮುಂದೆ ಹೇಳು. ನಾನಾಗೆ ಬಂದದ್ದಲ್ಲ, ಗೊತ್ತಾಗ್ತಾ ಉಂಟು. ನನ್ನನ್ನ ನಿಮ್ಮಲ್ಲಿಗೆ ಕೃಷ್ಣನು ಕಳುಹಿದ್ದಾನೆ. ಯಾರೇ ಬರೆಯುವ ಕೃಷ್ಣ ಸಂಬಂಧ, ಯಾರೇ ಬರೆಯುವ ಕೃಷ್ಣ ನಮ್ಮ ವಿರಗಾತಿಯ ಮತ್ತು ಮಾವಿನ ಆದರೆ ಆತ ನನ್ನ ಲೆಕ್ಕದಲ್ಲಿ ಏನೂ ಅಲ್ಲ ಎನ್ನುವುದು ನಿನ್ನರಿವಿಗೆ ಬರಲಿಲ್ಲ. ಹೋಗಲಿ ಬಿಡು, ಅಂತದ್ದೇ ನನ್ನ ಮಾಡಿದ್ದಾನೆ ನಿನ್ನ ಕೃಷ್ಣ. ಜರಳ ತುದಿಯಲ್ಲಿ ಗಿರಿಯ ಎತ್ತಿಹನು, ಜರಳ ತುದಿಯಲ್ಲಿ ಗಿರಿಯ ಎತ್ತಿಹನು. ಕಾಳಿಂದ್ರಿಯೊಳಗಿಯ ಪುರಗರಾಯನ ಹೆಡೆಯ ಮೆಟ್ಟಿಯನು. ಕಾಳಿಂದ್ರಿಯೊಳಗಿಯ ಪುರಗರಾಯನ ಹೆಡೆಯ ಮೆಟ್ಟಿಯನು. ಧೂಳಕಂಸನ ಬರಿದ ಕೃಷ್ಣನ ಎರಡು ಮಾತುಗಳಂತೆ ನಿನ್ನದೇ. ಧೂಳಕಂಸನ ಬರಿದ ಕೃಷ್ಣನ ಎರಡು ಮಾತುಗಳಂತೆ ನಿನ್ನದೇ. ಬರೆಯುವ ಅವಸರಗಳನ್ನು ಕಲಸಿ ಜಾಬಕಿ ಅಂದಳವನಿಗೆ. ಗಿರಿಯ ಎತ್ತಿಹನು. ಕಾಳಿಂದ್ರಿಯೊಳಗಿಯ ಪುರಗರಾಯನ ಹೆಡೆಯ ಮೆಟ್ಟಿಹನು. ನಮ್ಮ ಕೃಷ್ಣಯ್ಯ ಮಾಡಿದಂತಹ ಎಲ್ಲ ಕಾರ್ಯವನ್ನು
ಏನು ಬೆರಳ ತುದಿಯಲ್ಲಿ ಗೋವರ್ಧನ ಗಿರಿಯನ್ನ ಎತ್ತಿದ್ದಾನೆಯೋ ಎಲ್ಲೋ ಒಂದು ಸಣ್ಣ ಕಲ್ಲನ್ನ ಎತ್ತಿರಬೇಕು. ನಿಮ್ಮಂತಹ ಅವಳು ಭಟ್ಟರಿಗೆ ಅಷ್ಟೇ ಸಾಕು. ಅಂದರೆ ನೀವು ನಂಬುವುದಿಲ್ಲ. ಕಾಳಿಂಗ ಸರ್ವವನ್ನೇ ಮಂಥನ ಮಾಡಿದಂತಹ ಮಹಾಮಹಿಮ ಆತ. ಆತ ನಿನಗೆ ಮಹಾಮಹಿಮನಿರಬಹುದು, ಆದರೆ ನನ್ನ ಲೆಕ್ಕದಲ್ಲಿ ಆತ ಕೃತಜ್ಞ. ಹೋಗಲಿ. ಆತ ಶಿಶುವಾಗಿದ್ದಾಗ ಅವನನ್ನ ಮಳೆಯಲ್ಲಿ ನೆನೆಯದ ಹಾಗೆ ಕಾಪಾಡಿದವರು ನಮ್ಮ ವಂಶದವರು. ಹೀಗಿರುವಾಗ ಆತ ಕೈದದ್ದು ದುಷ್ಕೃತ್ಯವಾಗಲಿಲ್ಲವೇ? ಹೋಗಲಿ ಬಿಡಿ. ದುಷ್ಟನಾದಂತಹ ಮಾವ ಕಂಸನನ್ನೇ ಕೊಂದು ಕಳೆದಿದ್ದಾನೆ. ಏನು ತಂದೆಗೆ ಸಮಾನನಾದಂತಹ ಮಾವನನ್ನೇ ಕೊಂದ ಅಂತಾದರೆ ಆತ ಕೈದದ್ದು ದುಷ್ಕೃತ್ಯವಾಗಲಿಲ್ಲವೇ? ಹೋಗಲಿ ಬಿಡಿ. ನಾನು ಈಗ ಬಂದಂತಹ ಕಾರ್ಯದ ಕುರಿತಾಗಿ ಹೇಳುತ್ತೇನೆ. ನಮ್ಮ ಕೃಷ್ಣನಿಗೆ ನಿಮ್ಮಲ್ಲಿ ಎರಡು ಮಾತನಾಡುವುದಕ್ಕೆ ಅವಕಾಶ ಬೇಕಂತೆ. ಅವಕಾಶವನ್ನ ದೂರಕ್ಕಾಗಿ ನಾನು ಬಂದವನು. ಆತ ನಿನಗೆ ದೇವರಾಗಿರಬಹುದು, ಆದರೆ ನನ್ನ ಲೆಕ್ಕದಲ್ಲಿ ಆತ ಬರೀ ಮನುಷ್ಯನಷ್ಟೇ. ಹೋಗಲಿ, ಆತ ನನ್ನೊಡನೆ ಮಾತನಾಡುವುದಕ್ಕೆ ಸಮಯಾವಕಾಶವನ್ನ ಕೇಳಿದ್ದಾನೆ ಅಂತಾಯಿತು. ಹೋಗಿ ಹೇಳುವ ಕೃಷ್ಣನಲ್ಲಿ ಇಂದಿನ ದಿನ ಆಗುವುದಿಲ್ಲ, ನಾಳೆಯ ದಿನ ಸಮಯಾವಕಾಶ ಇದ್ದರೆ ನನಗೆ ಹೇಳಿ ಕಳುಹಿಸಬೇಕು ಅಂತ ಅನಿಸಿದರೆ ಹೇಳುತ್ತೇನೆ. ಹಾಗಂತ ನೀವಿಂದು ಮರಳಿ ಹೋಗಬೇಕಾದದ್ದಿಲ್ಲ, ಇಲ್ಲಿಯೇ ಉಳಿದುಕೊಳ್ಳುವುದಕ್ಕೆ ಸಕಲ ವ್ಯವಸ್ಥೆ ಉಂಟು. ಹಾಗಾಗಿ ನಾಳೆ ನೋಡೋಣ. ನೀವು ವ್ಯವಸ್ಥೆ ಮಾಡುತ್ತೀರಿ, ಆದರೆ ನಿಮ್ಮವರೆಲ್ಲ ನಮ್ಮಲ್ಲಿಗೆ ಬಂದು ಬುಸ್ ಬುಸ್ ಅಂದರೆ ನಾವು ಏನು ಮಾಡುವ? ದಯವಿಟ್ಟು ನಾವು ಮಲಗಿದಲ್ಲಿ ನಿಮ್ಮ ಹಾವುಗಳನ್ನ ಮಾತ್ರ ಕಳಿಸಬೇಡಿ ತಮ್ಮಯ್ಯ. ಇಲ್ಲ ಇಲ್ಲ, ನಮ್ಮವರಿಗೆ ಹೇಳಿ ಎಲ್ಲ ಭದ್ರತೆಯನ್ನ ಮಾಡಿಸುತ್ತೇನೆ, ನೀವು ನಿಶ್ಚಿಂತೆಯಿಂದ ಇರಬಹುದು. ಆಗಲಿ. ಕೃಷ್ಣ ಬಂದಿದ್ದಾನಂತೆ, ಯಾಕೆ ಬಂದಿದ್ದಾನೆ ಎನ್ನುವುದನ್ನು ನಾಳೆ ನೋಡಿಕೊಳ್ಳುತ್ತೇನೆ. ಮೃತ್ಯುಮಾರಿಣಿ ತನುಜ ಅಸಿಕೆಯು ಮೃತ್ಯುಮಾರಿಣಿ ತನುಜ ಅಸಿಕೆಯು ಚಿತ್ತಜನ ಸತಿ ನಾಗ ಕನ್ನಿಗೆ ಚಿತ್ತಜನ ಸತಿ ನಾಗಕನ್ನಿಗೆ 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 ಕನ್ನಿಗೆ ಮೊತ್ತ ಕೊಡೋಗತಿ ಚೆಲುವೆ ಕನ್ನಿಗೆ ಮೊತ್ತ ಕೊಡೋಗತಿ ಚೆಲುವೆ ಅತಿ ಚೆಲುವೆ ತನ್ಮಯ ಚಿತ್ತದಲ್ಲಿ ತನ್ನಯ ಚಿತ್ತದಲ್ಲಿ ಪ್ರಪಂಚದಲ್ಲಿ ಬುದ್ಧಿಜೀವಿಗಳಾದಂತಹ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಆಸೆ, ಆಕಾಂಕ್ಷೆ, ಹೊಂದನಸು ಎನ್ನುವುದು ಇದ್ದೇ ಇರುತ್ತದೆ. ಹಾಗೆಯೇ ಆ ಆಶಯವನ್ನು ಈಡೇರಬೇಕು ಅಂತಾದರೆ ಆ ನಿಟ್ಟಿನಲ್ಲಿ ಕಾರ್ಯ ಸಾಧನೆಯನ್ನ ಮಾಡಿದಾಗ ಯೋಗವಿದ್ದರೆ ಬಯಸಿದಂತಹ ಫಲ ದೊರಕುತ್ತದೆ. ಇದು ಸೃಷ್ಟಿಯ ನಿಯಮ. ಹಾಗೆಯೇ ವೈವಸ್ವತರ ಅಧಿಕಾರಿಯು ದಕ್ಷಿಮಾಲಿನ್ಯ ತನುಜೆಯಾದಂತಹ ನಾನು ಕೂಡ ನನಗೆ ತಿಳುವಳಿಕೆ ಬಂದಾಗಿನಿಂದಲೂ ಮಾರದಿನಕರಾದಂತಹ ಶ್ರೀ ಹರಿಯನ್ನೇ ಪತಿಯಾಗಿ ಪಡೆಯಬೇಕೆಂಬ ಹಂಬಲದಿಂದ ಸದಾ ಅವನನ್ನೇ ಧ್ಯಾನಿಸುತ್ತಾ ಪೂಜಿಸುತ್ತಾ ಆತನಲ್ಲಿಯೇ ಬಲವಾದ ನಂಬಿಕೆ ಇಟ್ಟ ಕಾರಣ ಇಂದು ನಾನು ಬೇಕಿದಂತಹ ಆ ಯೋಗ ನನ್ನ ಪಾಲಿಗೆ ಒದಗಿ ಬಂತಲ್ಲ. ಹಾಗಲ್ಲದೆ ಹೋದರೆ ಶ್ರೀಹರಿಯನ್ನೇ ಪತಿಯಾಗಿ ಪಡೆಯಬೇಕೆಂಬ ಹಂಬಲ ನನ್ನ ಮನದಿಂಗಿತವನ್ನ ಕಾಡುತ್ತಾ ಇತ್ತು. ಹಾಗೆ ಭಕ್ತನೇ ಎದ್ದು ಭಗವಂತ
ಆದರೆ ನನ್ನ ಭಾಗ್ಯ ನೋಡಿ, ದೇವರೇ ಎದ್ದು ಭಕ್ತರಲ್ಲಿಗೆ ಹೊರಟು ಬಂದಿದ್ದಾನೆ ಎಂದರೆ ಇದು ನಾನು ಮಾಡಿದ ಪೂರ್ವ ಜನ್ಮದ ಪುಣ್ಯವೇ ಸರಿ. ನನ್ನ ಸಖಿಯರಿಂದ ಕೇಳಿ ತಿಳಿದಂತಹ ವಿಷಯ, ಈ ನಮ್ಮ ನಾಡಿಗೆ ಕೃಷ್ಣದೇವರ ಆಗಮನ ಆಗಿದೆಯಂತೆ. ಅಮ್ಮ ಮೃತ್ಯುಮಾಲಿನಿಯಲ್ಲಿ ಮಾತನಾಡುವುದಕ್ಕೆ ಅವಕಾಶವನ್ನ ಕೇಳಿದಾಗ ನಾಳಿನ ದಿನ ನಿಮ್ಮಲ್ಲಿ ಮಾತನಾಡುತ್ತೇನೆ ಎಂದು ಹೇಳಿ ಕಳಿಸಿದ್ದಾರಂತೆ. ಹಾಗಿದ್ದರೆ ಸದಾ ನನ್ನ ರನ್ಮನದೊಳಗೆ ನೆಲೆಸಿರುವ ಆ ಕರುಣಾಮೂರ್ತಿಯನ್ನ ಕಾಣಲೇಬೇಕು. ಹಾಗಾಗಿ ತಡ ಮಾಡುವುದಲ್ಲ, ನಿಧಾನವಾಗಿ ಅತಿಥಿ ಗೃಹವನ್ನ ಸೇರಿಕೊಳ್ಳುತ್ತೇನೆ. ಶಶಿಹಾಸ ಬೀರುತಿಹ ಶಶಿಹಾಸ ಬೀರುತಿಹ ಅರೆ ಬಿರಿದ ಚಂದುಟಿಯು ಅರೆ ಬಿರಿದ ಚಂದುಟಿಯು ಮೊಸಲ ಮೇಲಕ್ಕೆ ಬಲದ ಕರವಿರಿಸಿ ಮೊಸಲ ಮೇಲಕ್ಕೆ ಬಲದ ಕರವಿರಿಸಿ ಹರಿಯು ನಿದ್ರಾಯೋಗ ವಶವಿರಲು ಹರಿಯು ನಿದ್ರಾಯೋಗ ವಶವಿರಲು ಮೋಹ ಪರವಶದು ಮೋಹ ಪರವಶದು ಹಸಿಗೆ ಕಂದಳಾಗ ಮಾರ ಜನಕನ ಕಂಡು ಮುದವಗೊಂಡು ಪುಳಗವಾದು ತನುಮನ ಕಂಡು ಮುದವಗೊಂಡು 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 ಪುಳಗವಾದು ತನುಮನ ಪುಳಗವಾದು ತನುಮನ ಕಂಡು ಮುದವಗೊಂಡು ಪುಳಗವಾದು ತನುಮನ ಕಂಡಳಾಗ ಮಾರದರಗಲ ಕಂಡು ಮುದವಗೊಂಡು ಪುಳಗವಾದು ತನುಮನ ಕಂಡು ಮುದವಗೊಂಡು ಪುಳಗವಾದು ತನುಮನ ಪುಳಗವಾದು ತನುಮನ ಪುಳಗವಾದು ತನುಮನ
ಪುಂಡರೀಕನೇತನೆಂದು ಗಂಡನಹನು 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 ಜನಗೆ ಸ್ಮರನು ಭಂಡತನದು ಅಂಬ ಎಸೆವ ಭಂಡತನದು ಅಂಬ ಎಸೆವ ಅಂಬ ಎಸೆವ ಅಂಬ ಎಸೆವ ಅಂಬ ಎಸೆವ ಕಂಡು ಸಹಿಸಲೆಂದು ನಾನು ಕಂಡು ಸಹಿಸಲೆಂದು ನಾನು ಸ್ಮರನು ಭಂಡತನದು ಅಂಬಯ ಸೇವ ಅಂಬಯ ಸೇವ ಅಂಬಯ ಸೇವ ಕಂಡು ಸಹಿಸಲೆಂದು ನಾನು ಕಂಡು ಸಹಿಸಲೆಂದು ನಾನು ಆಹಾ, ಕಣ್ ತುಂಬ ಕಾಣಬೇಕು, ಮನ ತುಂಬ ತುಂಬಿಕೊಳ್ಳಬೇಕು ಎನ್ನುವಂತಹ ಅಭಿಲಾಷೆಯನ್ನು ಹೊತ್ತು ಓಡೋಡಿ ಬಂದದ್ದು ವ್ಯರ್ಥವಾಗಲಿಲ್ಲ. ಮಾರ ಜನಕನನ್ನೇ ಕಂಡೆ. ಕಂಡ ಮಾತ್ರಕ್ಕೆ ಮನವು ಮುದದಿಂದ ಪುಳಕಗೊಂಡಿತು. ಆಹಾ, ಎಂತಹ ಮನಮೋಹಕ ರೂಪ! ಅಡಿಯಿಂದ ಮುಡಿಯವರೆಗೂ ಎನ್ನುವುದು ದೋಷವೇ ಈತನನ್ನ ಕಂಡು ಕೈ ಮುಗಿದು ಧನ್ಯತೆಯನ್ನು ಹೊಂದಬೇಕು ಎಂದು ಬಯಸಿ ಬಂದವಳು ನಾನಾದ
ಆದರೆ ಈತನನ್ನ ಕಂಡೊಡನೆ ಮನವು ಉದನೆಯಿಂದ ಹಿಗ್ಗಿತು. ಆಹಾ, ನೊಸಲ ಮೇಲಕ್ಕೆ ಬಲದ ಕರವಿರಿಸಿ ಮಲಗಿದ್ದಾರೆ. ಗಾಢವಾದ ನಿದ್ರೆಯಲ್ಲಿ ತೊಡಗಿದ್ದಾರೆ. ಅರೆ ನಿಮಿರಿತ ನೇತ್ರ, ಅರೆಬೀದ ಚಂದುಟಿಯು. ಆಹಾ, ಮೋಹ ಪರವಶರಾಗುತ್ತಾ ಇದ್ದೇನೆ. ಇವಳನ್ನು ಮಾತನಾಡಿಸಬೇಕು ಅಂತಾದರೆ ಇವರು ಮೊದಲು ನಿದ್ದೆಯಿಂದ ಎದ್ದೇಳಬೇಕಲ್ಲ. ಹೇಗೆ ಎಬ್ಬಿಸಲಿ, ಹೇಗೆ ಎಬ್ಬಿಸಲಿ? ಹಾ, ಗಾನ ನಾಟ್ಯಕ್ಕೆ ಮಾರು ಹೋಗದವರು ಯಾರು ಎಂದು. ಹಾಗಾಗಿ ಗಾನದ ಮೂಲಕವೇ ಪ್ರಯತ್ನಿಸುತ್ತೇನೆ, ನೋಡೋಣ. ಮುರಳಿ ಮೋಹನ ಮುರಳಿ ಮೋಹನ ಮನಸ್ಸು ಅರಳಿದೆ ನಗುತ್ತಡೆ ಬಾ 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 ಮುರಳಿ ಮೋಹನ ಬಾ ಮುರಳಿ ಮೋಹನ ಬಾ ಮುರಳಿ ಮೋಹನ ಬಾ ಮುರಳಿ ಮೋಹನ ಬಾ ಮನಸ್ಸು ಅರಳಿದ ನಗುತ್ತಲಿವ ಮನಸ್ಸು ಅರಳಿದ ನಗುತ್ತಲಿವ ಮನಸ್ಸು ಅರಳಿದ ನಗುತ್ತಲಿವ ವರಸವಿ ಮಧುವನು ಹೀರಲು ವರಸವಿ ಮಧುವನು ಹೀರಲು ಮಧುವನು ಹೀರಲು ಭೃಂಗನ ಮರವನ್ನು ಕಾದಿತು ತರಹರ ಭೃಂಗನ ಮರವನ್ನು ಕಾದಿದೆ ಭೃಂಗನ ಮರವನ್ನು ಕಾದಿದೆ ತಲಹರಗೊಂಡಿದೆ 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 ಭೃಂಗನ ಮರವನ್ನು ಕಾದಿದೆ ತಲಹರಗೊಂಡಿದೆ ಪನ್ನಗಾರಿ ಧ್ವಜನು ನಿದ್ರೆಯನ್ನು ತಿಳಿದೆದ್ದು ನಿದ್ರೆಯನ್ನು ತಿಳಿದೆದ್ದು ಪನ್ನಗಸುವೇನು ನಾಗ ಕನ್ನಿಕೆಯ ಕಂಡು ಪನ್ನಗಸುವೇನು ನಾಗ ಕನ್ನಿಕೆಯ ಕಂಡು ಸನ್ಮುಖನು ನುಡಿಸಿದ ಸನ್ಮುಖನು ನುಡಿಸಿದ ಯಾರು ನೀನು ಭುವನ ಮೋಹಿನಿ
Thank you.
ಎಂತಹ ಮಾಧುರ್ಯ ನಿನ್ನ ಕೊರಳಲ್ಲಿ. ಕೇಳುವುದಕ್ಕೆ ಎರಡು ಕಿವಿಗಳು ಸಾಕಾಗುವುದಿಲ್ಲ. ನಿಜವಾಗಿಯೂ ದಾನಕೋಗಿಲೆಯೇ ಹೌದು. ಈ ದಾನಕೋಗಿಲೆ ಹಾಡಿಗೆ ಯಾರು ಮನಸ್ಸೋಲದವರೇ ಇಲ್ಲ ಎಂದರೆ ತಪ್ಪಾಗಲಿಕ್ಕಿಲ್ಲ. ಅನುಭವದಾರರು ಇದ್ದಾರೆ ಅಂತಾದರೆ ಅವರು ಹುಟ್ಟ ಕಿವುಡರಾಗಿರಬೇಕು. ಹಾಗಿರಲಿ. ಓ ನೀರೇ, ನೀನ್ಯಾರೇ? ನನ್ನನ್ನು ಕರೆದದ್ದ? ನಿನ್ನನ್ನೇ ಮಾತನಾಡುತ್ತಿದ್ದು. ಇಲ್ಲಿ ಮಾತನಾಡುವುದಕ್ಕೆ ಮತ್ಯಾರೂ ಇಲ್ಲ. ಅದೆಷ್ಟೋ ಹೆಣ್ಣುಗಳೇ ಕಂಡವನು ನಾನು. ಆದರೆ ನಿನ್ನಂತಹ ಸೌಂದರ್ಯವತಿಯನ್ನ ಇದುವರೆಗೂ ಕಂಡಿದ್ದೆಂದರೆ ತಪ್ಪಾಗಲಿಕ್ಕಿಲ್ಲ. ನಿನ್ನ ಸೌಂದರ್ಯಕ್ಕೆ ಯಾವ ಹೋಲಿಕೆಯೂ ನಿಲುಕದು. ಆ ಭಗವಂತ ತನ್ನ ಸೌಂದರ್ಯದ ಕೃತಿಯನ್ನ ಒಂದು ಈ ಸೃಷ್ಟಿಯಲ್ಲಿ, ಇನ್ನೊಂದು ಈ ಹೆಣ್ಣಿನಲ್ಲಿ ಎರಕ ಹೊಯ್ದಿದ್ದಾನೆ. ಹಾಗೆ ನೋಡಿದರೆ ಸೌಂದರ್ಯಕ್ಕೆ ಹೆಸರುವಾಸಿಯಾದವರು ಸುರಾಂಗನೆಯರು. ಅವರನ್ನು ನಿನ್ನನ್ನ ಹೋಲಿಸುವುದಕ್ಕೆ ಸಾಧ್ಯವಿಲ್ಲ. ಅಂತಹ ಭುವನ ಮೋಹಿನಿ ನೀನು. ನಿನ್ನ ಅಂದ ಚಂದ ನನ್ನ ಮನಸ್ಸನ್ನ ಸೂರೆಗೊಂಡಿದೆ. ಆದರೆ ನನಗೆ ನಿನ್ನ ಪರಿಚಯವಾಗಲಿಲ್ಲವಲ್ಲ. ನೀನು ಇಲ್ಲಿಯವಳ ಅಥವಾ ನಮ್ಮ ಹಾಗೆ ಹೊರಗಿನಿಂದ ಬಂದವಳ ಎಂಬುದನ್ನ ಹೇಳುತ್ತೀಯಾ? ಚಿಕ್ಕವಳಿರುವಾಗ ನಿಮ್ಮ ಕುರಿತಾಗಿ ಕೇಳಿ ತಿಳಿದವಳು ನಾನಿದ್ದೇನೆ. ಅದೆಷ್ಟೋ ದಿನಗಳಿಂದ ನಿಮ್ಮನ್ನ ಕಾಣಬೇಕೆಂಬ ನನ್ನ ಯೋಗವೋ ಎನ್ನುವ ಹಾಗೆ ಇಂದು ನೀವು ನಮ್ಮಲ್ಲಿಗೆ ಬಂದಿದ್ದೀರಿ. ಹೌದು, ಸಂತೋಷವಾಯಿತು. ಅತಿ ಶೀಘ್ರದಲ್ಲಿ ವಿರಮಿಸುತ್ತಿದ್ದೀರಿ ಎಂಬ ವಿಷಯವನ್ನ ಅರಿತಂತಹ ನಾನು ನಿಮ್ಮನ್ನು ಕಂಡೆ. ನಿಮ್ಮಲ್ಲಿ ಮಾತನಾಡುವ ಮನಸ್ಸಾಗಿ ನಿದ್ದೆಯಲ್ಲಿದ್ದ ನಿಮ್ಮನ್ನ ಎಚ್ಚರಗೊಳ್ಳುವಂತೆ ಮಾಡಿ ಈಗ ನನ್ನ ಮನಲಿಂಗಿತವನ್ನು ನಿಮ್ಮಲ್ಲಿ ಅರುಹಬೇಕೆಂದು ಮನ ಬಯಸುತ್ತಾ ಏನದು ಹೇಳಲೇ? ಹೇಳು. ಇದುವರೆಗೂ ನಿಮ್ಮ ಕುರಿತಾಗಿದ್ದಂತಹ ಭಕ್ತಿ ಭಾವ ನಿಮ್ಮನ್ನ ಕಂಡ ಮೇಲೆ ಅನುರಾಗವಾಗಿ ಪರಿವರ್ತನೆಗೊಂಡಿತು. ನನ್ನನ್ನು ನಿಮ್ಮ ಚರಣದಾಸಿಯಾಗಿ ಸ್ವೀಕರಿಸಬೇಕು. ನನ್ನನ್ನ ಪರಿಗ್ರಹಿಸಿ ಉತ್ತರಿಸಬೇಕು ಎನ್ನುವುದು ನನ್ನ ಕೋರಿಕೆ. ಓ ತಂದೆ,
ಅದಕ್ಕೆ ನಿನ್ನ ಮಾತುಗಳನ್ನ ಕೇಳುತ್ತಾ ಇದ್ದರೆ ನನಗೆ ನಗು ಬರುತ್ತಾ ಇದ್ದೆ. ನಾನಾಡಿದ ಮಾತು ನಗು ಬರುವಂತಾಯಿತು. ಹಾಗಲ್ಲದೆ ಮತ್ತೇನು? ಯಾವಾಗಲೂ ಸ್ನೇಹಕ್ಕಾಗಲಿ ಸಂಬಂಧಕ್ಕಾಗಲಿ ಪರಸ್ಪರ ಸಮಾನತೆ ಎನ್ನುವುದು ಇರಬೇಕು. ಆದರೆ ನಮ್ಮಿಬ್ಬರಲ್ಲಿ ಹಾಗಲ್ಲ. ನಾನು ಮಾನವ ಪುರುಷ, ನೀನು ಅಹಿಕನ್ನಿಕೆ, ನಾಗಕನ್ಯೆ. ನೀನು ಹಾವಿನ ಜಾತಿಯವಳು. ನೀನು ನನ್ನನ್ನ ಬಯಸುವುದು ಸರಿಯೇ? ನನಗೂ ನಿನಗೂ ಜಾತಿಯಿಂದಾಗಲಿ ನೀತಿಯಿಂದಾಗಲಿ ಹೊಂದಾಣಿಕೆ ಆಗಲಾರದು. ಹಾಗಾಗಿ ನಾನು ನಿನ್ನನ್ನ ಬಯಸುವುದು ಈ ಲೋಕನೀತಿಗೆ ವಿರುದ್ಧವಾದದ್ದು. ಇದು ತರವಲ್ಲ ಮಾಧವ. ನಾಟಕದೊಳಗೆ ನಾಟಕವಾಡಬಲ್ಲ ಮಹಾ ಚತುರ ನೀವು ಎಂಬುದನ್ನು ಅರಿತವಳು ನಾನಿದ್ದೆ. ಈ ಬ್ರಹ್ಮಾಂಡದಲ್ಲಿ ನೀವು ಮನಸ್ಸು ಮಾಡಿದರೆ ನಿಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದನ್ನು ತಿಳಿದವಳು ನಾನು. ನೀ ಮಾಯೆಯೋ ನಿನ್ನಳು ಮಾಯೆಯೋ ಎನ್ನುವ ಹಾಗೆ ಈ ಸೃಷ್ಟಿಯೇ ಒಂದು ಮಾಯೆ. ಆ ಮಾಯೆಯನ್ನು ನಿಯಂತ್ರಿಸಬಲ್ಲ ಮಾಂತ್ರಿಕ ನೀವೇ ಎಂಬುದನ್ನು ತಿಳಿದಿದ್ದೇನೆ. ಬ್ರಹ್ಮಾಂಡ ಮಂಡೋದರ ನೀವು, 14 ಲೋಕಗಳು ನಿಮ್ಮ ಉದರದಲ್ಲಿ. ನಾನು ಅಧಿಕರಣೆ, ನೀವು ನರ ಎಂಬ ಕಾರಣಕ್ಕಾಗಿ ನನ್ನನ್ನು ಒಲಿಸಲಾಗುವಂದು ಹೇಳುತ್ತಿದ್ದೀರಿ. ಸ್ವಾಮಿ, ಸರಿಯೇ? ತರುಣಿ, ನೀನು ನನ್ನ ಬಗ್ಗೆ ಇಷ್ಟೆಲ್ಲ ತಿಳಿದುಕೊಂಡಿದ್ದೀಯಾ ಅಂತಾಯ್ತು. ಹಾಗಂದ ಮಾತ್ರಕ್ಕೆ ನಾನು ನಿನ್ನನ್ನು ವರಿಸುವುದಕ್ಕಾಗುವುದಿಲ್ಲ. ನಾನು ಇಲ್ಲಿಯವರೆಗೆ ಬಂದ ಉದ್ದೇಶವೇ ಬೇರೆ. ಏನದು? ಆ ಉದ್ದೇಶ ಈಡೇರಿಸಿಕೊಳ್ಳುವುದೇ ನನ್ನ ಪರಮ ಗುರಿ. ನಿಮ್ಮ ಮಾತೆಯಲ್ಲಿ ನಾನು ಸಮಯಾವಕಾಶವನ್ನ ಕೇಳಿದ್ದೇನೆ. ನಾಳೆ ರಾಣಿಯೋಲಗದಲ್ಲಿ, ಅಂದರೆ ನಿನ್ನ ಮನೆಯಿಂದಲೇ ಆಗಬೇಕಾದ ಕಾರ್ಯ ಉಂಟು. ಆ ಕಾರ್ಯವನ್ನ ಸಾಧಿಸಿದ ಬಳಿಕ ನಾನು ನಿನಗೆ ಹಸಿರು ನಿಶಾನೆಯನ್ನ ನೀಡುತ್ತೇನೆ. ಹಾಗಂತ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದೇನೆ ಎಂದು ಭಾವಿಸಬೇಡ. ನಾಳೆ ದಿನ ನನ್ನ ಸಂಕಲ್ಪ, ನಿನ್ನ ಇಚ್ಛೆ ಎರಡು ಈಡೇರುವ ಕಾಲ ಎಂದು. ಈಗ ಸಮಾಧಾನ ಚಿತ್ತದಿಂದ ಇಲ್ಲಿಂದ ತೆರಳು. ಸ್ವಾಮಿ, ನೀವಿಷ್ಟು ಹೇಳಿದ ಮೇಲೆ ನನಗೆ ಸಮಾಧಾನವಾಯಿತು. ಇನ್ನು ನಾನು ಆ ಶುಭ ಸಂದರ್ಭದ ನಿರೀಕ್ಷೆಯಲ್ಲಿಯೇ ಇರುತ್ತೇನೆ. ಅತ್ತಿಗೆಗೆ ಭರವಸೆಯನ್ನ ನೀಡಿದ್ದಾಯಿತು. ಇನ್ನು ತಡ ಮಾಡುವುದಲ್ಲ. ಮೃತ್ಯು ಮಾಲಿನ್ಯನ್ನ ಕಾಣುವರೆ ಅದು
ಕಪಟ ಮೋಸಗಳನ್ನು ನೋಡಿ ಮಹಾರಾಣಿ, ಕಪಟ ಮೋಸಗಳಿಗೆ ಇಲ್ಲಿ ಅವಕಾಶ ಇಲ್ಲ ಎಂಬುದಾಗಿ ಹೇಳುತ್ತಾ ಇದ್ದೀಯಾ? ಹೌದು, ನಾನು ಕಪಟೆ ಎನ್ನುವ ಭಾವನೆ ನಿನಗೇಕೆ ಬಂತು? ನಿನ್ನ ಕುರಿತಾಗಿ ಎಲ್ಲವನ್ನ ತಿಳಿದಿದ್ದೇನೆ ನಾನು. ಓಹೋ, ಹಾಗಿದ್ದರೆ ನಾನು ಮೋಸಗಾರ ಎನ್ನುವ ಭಾವನೆ ನಿನ್ನದು. ಇರಬಹುದು. ಪ್ರಪಂಚದಲ್ಲಿ ಇತರರೊಡನೆ ವ್ಯವಹರಿಸುವಾಗ ಕೆಲವೊಂದು ಸಮಯ ನಾಟಕವಾಡುವುದು ಅನಿವಾರ್ಯವಾಗುತ್ತದೆ. ದುರುಳರಲ್ಲಿ ಮೋಸಗಾರರಲ್ಲಿ ವ್ಯವಹರಿಸುವಾಗ ಅವರ ಹಾಗೆ ವರ್ತಿಸಬೇಕಾಗುತ್ತದೆ. ಹಾಗಾಗಿ ಲೋಕದಲ್ಲಿ ದುಷ್ಟರು ನನ್ನನ್ನ ಹಾಗೆ ಕರೆಯುವುದುಂಟು. ಇನ್ನು ಒಳ್ಳೆಯವರಲ್ಲಿ, ಸನ್ನಡತೆ ಸಚ್ಚಾರಿತ್ರ್ಯ ಉಳ್ಳವರಲ್ಲಿ ನಾನು ಅಂತಹ ರೀತಿಯ ವರ್ತನೆಯನ್ನ ತೋರಿದವನೇ ಇಲ್ಲ. ಹಾಗಾಗಿ ನೀನು ಯೋಚಿಸಬೇಕಾದ ಅಗತ್ಯವಿಲ್ಲ. ಇನ್ನು ನಾನು ಇಲ್ಲಿಗೆ ಬಂದ ಉದ್ದೇಶ ನಿನಗೆ ತಿಳಿಯಲಿಲ್ಲ. ನಾನು ಬರುವುದಕ್ಕೆ ಕಾರಣವೇ ನೀನು. ನಮ್ಮ ಗುರುಸುತನಾದ ಪುನರ್ದತ್ತನನ್ನ ನೀನು ಅಪಹರಿಸಿ ಗೌಪ್ಯವಾಗಿ ತಂದಿರಿಸಿಕೊಂಡಿದ್ದೀಯಂತೆ. ಆತನನ್ನ ಬಿಡಿಸಿಕೊಂಡು ಹೋಗುವುದಕ್ಕೆ, ಕರೆದುಕೊಂಡು ಹೋಗುವುದಕ್ಕೆ ಬಂದವನು ನಾನು. ಏನು? ಪುನರ್ದತ್ತನನ್ನ ಕರೆದುಕೊಂಡು ಹೋಗುವುದೇ? ಗುರು ಸಂದೀಪದ ಪುನರ್ದತ್ತ
ಯಾರ ಸುತ ಎನ್ನುವುದು ನಿನಗೆ ತಿಳಿಯಲಿಲ್ಲ. ನಮ್ಮ ಗುರುಗಳಾದ ಸಾಂದೀಪರ ಪುತ್ರನಾದ. ಆತನನ್ನ ಕರೆದು ತಂದು ಒಪ್ಪಿಸುತ್ತೇನೆ ಎಂಬುದಾಗಿ ಗುರುಗಳಿಗೆ ಮಾತನ್ನ ಕೊಟ್ಟಿದ್ದೇನೆ. ಆತನನ್ನ ಕರೆದೊಯ್ದೇ ಸಿದ್ಧ. ಯಾವತ್ತು ಹೇಗೆ ಗೊತ್ತೇ, ಯಾವಾಗೂ ಒಂದು ವಸ್ತುವನ್ನಾಗಲಿ ಅಥವಾ ವ್ಯಕ್ತಿಯನ್ನಾಗಲಿ ಪಡೆದುಕೊಳ್ಳಬೇಕು ಅಂತಾದರೆ 3 ಕ್ರಮ ಉಂಟು. ಒಂದು ವಿಕ್ರಯ, ಇನ್ನೊಂದು ವಿನಿಮಯ, ಮತ್ತೊಂದು ವಿಕ್ರಮ. ಈ 3ಕ್ಕೂ ಸಿದ್ಧನಾಗಿಯೇ ಬಂದಿದ್ದೇನೆ. ಇನ್ನು ಪಂಚಜನಿಗೆ ಭರಿತ ದ್ರವ್ಯವನ್ನ ಕೊಟ್ಟು ಪುನರ್ಗತನನ್ನ ಕೊಂಡುಕೊಂಡಿದ್ದೀಯ. ನಿನಗೆ ಅದಕ್ಕಿಂತಲೂ ಹೆಚ್ಚಾಗಿ ದ್ರವ್ಯವನ್ನ ನೀಡುತ್ತೇನೆ. ಹಾಗಾಗಿ ಪುನರ್ಗತನನ್ನ ಬಿಟ್ಟುಕೊಡು. ಸಾಧ್ಯವೇ ಇಲ್ಲ. ಸಾಧ್ಯವಿಲ್ಲ. ತದನಂತರದಲ್ಲಿ ಪುನಃ ಇಲ್ಲಿಗೆ ಬಂದು ನನ್ನನ್ನು ಪರಿಗ್ರಹಿಸಿ ಉತ್ತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕೃಷ್ಣ, ನನ್ನದು ಅಪರಾಧವಾಗಿ ಹೋಯಿತು. ನನ್ನನ್ನ ಕ್ಷಮಿಸಬೇಕು, ಮನ್ನಿಸಬೇಕು ಕೃಷ್ಣ. ಹಾಗೆಯೇ ಆಗಲಿ. ನಾನು ಕೈಗೊಂಡಂತಹ ಸಂಕಲ್ಪ ಈ ರೀತಿಯಾಗಿ ಕೈಗೂಡಿತು. ಇನ್ನು ನಿನ್ನಂತಹ ಭುವನ ಮೋಹಿನಿಯ ಕೈ ಹಿಡಿಯುವ ಯೋಗವು ನನ್ನ ಪಾಲಿಗೆ ಒದಗಿ ಬಂತು. ಈ ಮೂಲಕ ಲೋಕಕ್ಕೆಲ್ಲ ಮಂಗಳ ಮಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಬೆಳ್ಳಂಗೋವಿಯ ಚೆಲ್ವ ಕೃಷ್ಣನ